ವಾಟ್ ಯು ಪೀಪಲ್ ಆರ್ ಡೂಯಿಂಗ್. ಏನ್ರಿ ಮೀಡಿಯಾ? ಒಂದೂರಲ್ಲಿ ಎಲ್ಲ ಈಗ ಅದಕ್ಕೆ ಇಡ್ತಾ ಇದ್ರಿ ಈಗ ಅದಕ್ಕೆ ಇಡ್ತಾ ಇದ್ರಿ ಇವೆಲ್ಲ ಅವೆಲ್ಲ ಆಮೇಲೆ ನೋಡ್ಕೊಳವ. ಈಗ ಯಾಕೆ ಇಡ್ತಾ ಇದ್ರಿ ಈಗ ಇಲ್ಲಿ? ನೀನು ನಿಂಗರಾಜು, ನಾನು ದುಡ್ಡು ಕೊಟ್ಟು ತಗೊಂಡ್ರೆ ಸರಿನಾ? ಇಲ್ಲಿ ಯಾಕೆ ನೆಟ್ರೆ ಮರ ನೀವು ಯಾರು ತಗೊಂಡು ನನ್ನ ಜಾಗ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಸರಿನಾ? ನಾನು ನೆಡು ಅಂತ ಹೇಳ್ತಾ ಇಲ್ಲ ಸರಿಯಾ? ಒಳ್ಳೆ ಮಾತಿಗೆ ಅವಕಾಶ ಕೊಡು. ಅದ್ನ ತಗೊಂಬನ್ನಿ ಅಡ್ತಾಗ 20. ಈಗ ಯಾಕೆ ಲೆಟ್ರ್ ಇಲ್ಲಿ ಒಳ್ಳೆ ಸರಿ ಇದೆಯಲ್ಲ ತಗೊಂಬನ್ನಿ. ಬೇಡ ನೀವು ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ತಗೊಂಬಂದ ಬಿಡಲ್ಲ. ನಾನು ಆವತ್ತು ಹೇಳಿದ್ದೆ ಇವೆಲ್ಲ ತಪ್ಪಾಳಿಕೆ ಎಲ್ಲ ಬೇಡ ಸರಿನಾ? ನಿಮ್ ಜಾಗ ತಗೊಂಬನ್ನಿ, ಬೇಡ ಅಂತ ಇರೋಣ. ತಗೊಂಬನ್ನಿ ಈಗ ನೀವ್ ಯಾಕೆ ನಡ್ತಾ ಇದ್ರಿ? ಈಗ ಇಲ್ಲಿ ಯಾಕೆ ನಡ್ತಾ ಇದ್ರಿ? ಈಗ ಡಾಕ್ಯುಮೆಂಟ್ಸ್ ನಮ್ಮಂತೆ ಅದ ಮಾಡ್ತಾ ಇದೀವಿ ಅಷ್ಟೇ ಸರಿನಾ? ಜಾಗ ಇದೆ ಅಂತ ಹೇಳ್ತಾ ಇದೀವಿ. ಇದ್ರ ತಗೊಂಬನ್ನಿ ಅಂತ ಹೇಳಿದ್ವಿ ನಾವು. ಈಗ ಕೋರ್ಟ್ ತೀರ್ಮಾನ ಈಗ ಕಠಿಣ ಅಲ್ಲೇ ನಡೀತಾ ನಡೀಲಿ ಆಯ್ತು. ನಮ್ ಜಾಗ ಸಿಕ್ಕಿಲ್ಲ ಅಂದ್ರೆ ವಿಚಾರ ಅವತ್ತು ಹೇಳಿದ್ನಲ್ಲ, ಡಾಕ್ಯುಮೆಂಟ್ಸ್ ತಗೊಂಡ್ರೆ ಬಿಡ್ತೀವಿ ಅಂತಂದ್ವಲ್ಲ. ತಲೆಬೇಕು ನೀನು. ಈಗ ಒಬ್ರು ಅವ್ರ ಆಗ್ಬಿಟ್ಟು ನೀವು ಸುಮ್ಮನೆ ದಬ್ಬಾಳಿಕೆ ಮಾಡಿ ಸರಿ ಎಲ್ಲ ಸೇರ್ಕೊಂಡು ಅದೆಲ್ಲ ಬೇಡ ಸರಿನಾ? ನಾನು ಆವತ್ತು ಹೇಳಿದ್ದು ಅಷ್ಟೇ. ಆಯ್ತು ಮಾಡಿ. ನಮಸ್ತೆ ಸಾಹೇಬ್ರೆ. ನಮಸ್ತೆ. ಇಲ್ಲಿ ಯುವರಾಣಿ ಅನ್ನೋರು ನಮ್ಮ ಮನೆಯವರು ವೈಫ್. ಹೌದಾ? ಈ ಮಾದಾಪುರದಲ್ಲಿ 19/A1 ಅಂತ ಇದೆ. ಈ ಸೈಟು ಯಾರಿಗಾಗಿದೆ ಮತ್ತೆ ಏನ್ ವಿಚಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. 2023ರಲ್ಲಿ ಅನಿಶಾ ಫಾತಿಮಾ ಅನ್ನೋರ ಹೆಸರಿಂದ ನಮ್ಮ ಮನೆಯವ್ರು ತಗೋತಾರೆ. ನಮ್ಮ ಮನೆಯವ್ರ ಹೆಸರು ತಗೋತೀವಿ 2023ರಲ್ಲಿ. ನಾವು ಶುದ್ಧ ಕ್ರಯ ಮಾಡ್ಕೊಂಡಿರ್ತೀವಿ. ಬಂದು ನಾವು ಪೊಸಿಷನ್ ಇರ್ತೀವಿ. ಈಗ ಇಲ್ಲಿ ಇದೆ ಮಾದಾಪುರದವರು MD ಮಂಚೆ ಸೋಮ ತಿಬ್ಬಯ್ಯ ಅನ್ನೋರು ಬಂದು ನಮ್ಗೆ ಕಿರುಕುಳ ಕೊಡ್ತಾರೆ. ಅವತ್ತಿಂದ ಮಾನಸಿಕವಾಗಿ ತೊಂದರೆ ಕೊಡ್ತಾರೆ. ತಿರ್ಗಾ ಅವ್ರು ಕೋರ್ಟ್ಗೆ ಹೋದ್ರು. ಕೋರ್ಟಿಂದ ನಮ್ಮಂತೆ ಎಲ್ಲ ಸ್ಟೇ ಎಲ್ಲ ಆಗೈತೆ, ಇಂಜೆಕ್ಷನ್ ಎಲ್ಲ ಐತೆ. ಆದರೂ ನಮ್ಗೆ ಒಳಗಡೆ ಅವ್ರು ಬಂದು ತೊಂದರೆ ಕೊಡ್ತಾರೆ. ಈಗ ಕೋರ್ಟ್ಗೆ ಹಾಕಿದೀವಿ ಅಂತ ಹೇಳಿದ್ರಲ್ಲ, ಕೋರ್ಟಲ್ಲಿ ನಿಮ್ಗೆ ಏನಂತ ಕೋರ್ಟ್ ಆದೇಶ ಮಾಡಿದೆ? ಕೋರ್ಟ್ ಆದೇಶ ನಾವು ಯಥಾಸ್ಥಿತಿ ನಾವು ಪೊಸಿಷನ್ ಇರೋದು, ಅವ್ರು ಯಾರು ಒಳಗಡೆ ಬರಂಗಿಲ್ಲ ಅಂತಿದೆ. ಯಾರ್ಯಾರು ಬರಂಗಿಲ್ಲ ಅಂತ ಹೇಳಿದೆ? ಇದ್ರಲ್ಲೇ ಇದೆ. ನಿಮ್ಮ ವಕೀಲರು ಏನಾರು ಉಂಟಾ? ವಕೀಲರು ಇಲ್ಲೇ ಇದ್ದಾರೆ, ಮಂಜುನಾಥ್ ಅಂತ. ನಮಸ್ಕಾರ ವಕೀಲ್ರೆ. ಸರ್ ನಮಸ್ತೆ. ತಮ್ಮ ಹೆಸರು, ಈ ಏನು ಜಮೀನ್ ಬಗ್ಗೆ ವಿಚಾರ ಹೇಳಲಿಕ್ಕಾಗತ್ತಾ? ನನ್ನ ಹೆಸರು ಮಂಜುನಾಥ್ ಏನಂತ, ಕೋಟೆಯಲ್ಲಿ ಅಡ್ವೊಕೇಟು. ಏನು ಟಿ ಯುವರಾಣಿ ಅಂತ ಇದ್ದಾರೆ, ಅವ್ರ ಪರ ವಕೀಲರು ನಾನು. ಇವ್ರೇನು ಇವಾಗ ಇಂಟರ್ಫಿಯರ್ ಮಾಡಿದ್ದಾರೆ, ಆಮೇಲೆ ಯಾರು ನಿಂತಿದ್ದಾರೆ ಅವರು ಮತ್ತು ಅವರ ಸಹಚರರು ನಮ್ಮ ಯುವರಾಣಿಯವ್ರ ಮೇಲೆ ಒಂದು ಡಿಕ್ಲರೇಷನ್ ಶೂಟನ್ನು ಹಾಕ್ತಾರೆ. ನಮಗೆ ಇವ್ರ ಆಸ್ತಿ ಒಳಗಡೆ 11 ಕುಂಟೆ ಜಮೀನು ಬರಬೇಕು ಅಂತ ಹೇಳಿ. ನಾವು ಅದಕ್ಕೆ ಕೋರ್ಟಲ್ಲಿ ಯುವರಾಣಿಯವ್ರ ಪರ ವಕಾಲತ್ನ ಸಲ್ಲಿಸಿ ಇದುವರೆಗೂ ಅದು ವಿಚಾರಣೆ ಅಂತಲ್ಲಿರುತ್ತೆ. ಆ ಕೇಸ್ ನಂಬರು 437/23. ಈ ಏನು ವಾದಿಗಳಿದ್ದಾರೆ, ಈ ಒಟ್ಟು 17 ಜನ ವಾದಿಗಳು, ಇವರು ಸ್ಟೇನ ಕೇಳ್ತಾರೆ ಕೋರ್ಟಲ್ಲಿ. ಇವ್ರಿಗೆ ಯಾವುದೇ ರೀತಿ ಸ್ಟೇನ ಕೊಡೋದಿಲ್ಲ. ಆಗ ಇವರು ಪದೇ ಪದೇ ಬಂದು ನಮ್ಮ ಪೊಸಿಷನ್ ತೊಂದರೆ ಕೊಡೋದು, ಗಲಾಟೆಗಳನ್ನ ಮಾಡೋದು. ಈಗ ನೋಡಿ ತೆಂಗಿನ ಮರಗಳೆಲ್ಲ ಇದೆ, ಕಾಯಿ ಕೇಳೋದು. ಒಂದ್ ಸೆಕೆಂಡ್. ಈಗ ಸ್ಟೇಗೋಸ್ಕರ ಆಗ್ತಾರಲ್ಲ, ಏನ್ ಉದ್ದೇಶಕ್ಕೆ ಸ್ಟೇ ಆಗ್ತಾರೆ ಮತ್ತೆ ಏನಕ್ಕೆ ಕೋರ್ಟ್ ಅದನ್ನ ರೆಫ್ಯೂಸ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಕೊಡಲ್ಲ, ಅದ್ರ ಮಾಹಿತಿ ಕೊಡಿ. ಇವರ ಉದ್ದೇಶ ಇಷ್ಟೇ, ಯಾವುದೇ ರೀತಿ ಟೈಟ್ಲ್ ಇರಲ್ಲ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ 11 ಕುಂಟೆ ಜಮೀನು ನಮಗ್ ಬರ್ಬೇಕು. ಈ 30 ಕುಂಟೆಲಿ 11 ಕುಂಟೆ ಇದೆಯಾ? 30 ಕುಂಟೆ ಅಲ್ಲ, 3 ಎಕರೆ ಚಿಲ್ಲರೆ ಆಸ್ತಿ, ಒಟ್ಟಾಸ್ತಿ ಇದು. ಅದರಲ್ಲಿ ನಾವು 30 ಕುಂಟೆನ ನಾವು ಕ್ರಯಕ್ಕೆ ತಗೊಂಡಿರ್ತಕ್ಕಂತಹ ಮಾಲೀಕರು ನಾವು. ಇವ್ರು ಏನ್ ಮಾಡ್ತಾರೆ, ನಾವು ಲಾಸ್ಟ್ ಕ್ರಯದಾರರು. ನಮ್ಮ ಆಸ್ತಿಲಿ 11 ಕುಂಟೆ ಇರೋದು ಇವ್ರ ಇಂಟೆನ್ಷನ್. ಹಂಗಾಗಿ ನಮ್ಮ ಆಸ್ತಿಗೂ ಇವ್ರಿಗೂ ಯಾವುದೇ ರೀತಿ ಹಕ್ಕು ಹಿತಾಸಕ್ತಿ ಸಂಬಂಧ ಇರೋದಿಲ್ಲ. ನಾವು ಇವ್ರ ಕಾಟ ತಡಿಲಾರ್ದೇ ನಾವೇನ್ ಮಾಡ್ತೀವಿ, ನಮ್ಮ HD ಕೋಟೆ ಕೋರ್ಟಲ್ಲಿ ಇವ್ರ ವಿರುದ್ಧ ಇಂಜೆಕ್ಷನ್ ಶೂಟ್ನ ಫೈಲ್ ಮಾಡ್ತೀವಿ.
ಆ ಇಂಜೆಕ್ಷನ್ ಶೂಟ್ ಪ್ರಕಾರ ಇವ್ರು ಯಾರು ಕೂಡ ಒಳಗಡೆ ಬರಬಾರ್ದು ಅಂತೇಳಿ ನಮಗೆ ಆದೇಶ ಕೂಡ ಆಗತ್ತೆ. ಈ ಆದೇಶ ಕೊಟ್ಟಿದ್ರು ಕೂಡ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿ ಪದೇ ಪದೇ ಇವರು ತೊಂದರೆ ಕೊಟ್ಟು ಈ ಜಾಗದಲ್ಲಿ ಈಗ ನೋಡಿ, ಈಗ ಕೆಲಸ ಮಾಡ್ತಾ ಇದ್ವಿ ಫೆನ್ಸ್ ಮಾಡ್ಲಿಕ್ಕೆ JCB ಎಲ್ಲ ಕರ್ಕೊಂಡ್ಬಂದ್ರು ಕೂಡ ಈ ಏನಿದ್ದಾರೆ ಪ್ರತಿವಾದಿಗಳು, ಈ MD ಮಂಚಯ್ಯ, ತಿಬ್ಬಯ್ಯ, ನಾಗೇಶ, ಸಣ್ಣಯ್ಯ, ಸೋಮಣ್ಣ ಇವ್ರ ವಿರುದ್ಧ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಇವ್ರು ಏಕೈಕಿಗೆ ಬಂದು ಈಗ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ನಾವು ಜಾಗ ಬಿಡೋದಿಲ್ಲ ಅಂತ ಹೇಳಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಾದ್ರು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಖಂಡಿತವಾಗೂ ಕಂಪ್ಲೇಂಟ್ ಆಗಿದೆ. ಈ ಕೇಸ್ನ ಫೈಲ್ ಮಾಡ್ಬೇಕಾದ್ರೆ ಆಲ್ರೆಡಿ ಇಷ್ಟು ಜನರ ಮೇಲೆ ನಾವು ಒಂದು ದೂರನ್ನ ಸಲ್ಲಿಸಿ ಅದಕ್ಕೆ ಕಾಪಿನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಇಷ್ಟದನ್ನ ಮಾಡಿದೀವಿ. ಈಗ ಮುಂದಿನ ಪ್ರೊಸೀಡಿಂಗು ಇವ್ರು 5 ಜನ ಇದ್ದಾರೆ, ಇವ್ರ ಮೇಲೆ ನಾನು ಕೋರ್ಟ್ ಗಮನಕ್ಕೆ ತಂದು ನ್ಯಾಯಾಂಗ ನಿಂದನೆನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನ ನಾನು ಫಾಲೋ ಮಾಡ್ತೀನಿ ಸರ್.